ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವರಿಬ್ರು ಸೇರ್ಕೊಂಡು ಪ್ರಭು ಬಾಡಿನ ರಾಮಾಪುರದ ಗ್ರೌಂಡ್ ಅಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿದ್ದನ್ನ ನಾನೇ ರೆಕಾರ್ಡ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡಿದ್ದೆ ಸರ್. ಆದ್ರೆ ಆ ವಿಡಿಯೋ ಇವಾಗ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಸರ್. ಅಯ್ಯೋ ಪಾಪ, ಅದು ಬಸ್ ಇಳ್ಕೊಂಡು ಮನೆಗೆ ಹೋಗಿರ್ಬೇಕು. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಸರ್. ಸರ್, ನಾನಾಗ್ಲೇ ಹೇಳಿಲ್ವಾ ಸರ್, ಇವ್ರು ಸಸ್ಪೆಂಡ್ ಆಗೋದಕ್ಕೆ ರಾಧಿಕಾನೇ ಕಾರಣ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಇವಳ ಮೇಲೆ ಹೇಗಾದ್ರೂ ಮಾಡಿ ಸೇಟ್ ತೀರ್ಸ್ಕೋಬೇಕು ಅಂತ ಹೀಗೆಲ್ಲ ಸೀನ್ ಕ್ರಿಯೇಟ್ ಮಾಡಿ ನಿಮ್ಮನ್ನು ಇಲ್ಲಿಗೆ ಬರೋ ಹಾಗೆ ಮಾಡಿ ಎಲ್ರ ಟೈಮನ್ನು ವೇಸ್ಟ್ ಮಾಡ್ತಿದ್ದಾರೆ. ಸರ್, ನಿರಪರಾಧಿಗಳ ಮೇಲೆ ಈ ರೀತಿ ಕೊಲೆ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಸರ್? ಸರ್, ನಿರಪರಾಧಿಗಳ ಮೇಲೆ ಈ ರೀತಿ ಕೊಲೆ ಆರೋಪ ಮಾಡೋದು ಯಾವ ನ್ಯಾಯ ಸರ್? ಸರ್, ಆಗಾಗ ಈ ಮನೆಗೆ ಪೊಲೀಸ್ನವ್ರು ಬಂದು ಹೋಗ್ತಿದ್ರೆ ನೋಡ್ದವ್ರು ಏನ್ ತಿಳ್ಕೊತಾರೆ? ಸರ್, ನೀವು ಒಬ್ರು ಫ್ಯಾಮಿಲಿ ಮ್ಯಾನ್ ತಾನೆ, ಒಂದ್ಸರಿ ಯೋಚನೆ ಮಾಡಿ ನೋಡಿ ಸರ್. ಸರ್, ನಮ್ಮ ಅತ್ತೆ ಮಗ ಕಾಣಿಸ್ತಿಲ್ಲ ನಿಜ, ಆದ್ರೆ ಇವ್ರು ಹೇಳೋ ರೀತಿ ಅವನ್ ಸತ್ತೋಗಿರೋದಕ್ಕೆ ಚಾನ್ಸೇ ಇಲ್ಲ ಸರ್. ಊರ್ ಬಿಟ್ಟು ಎಲ್ಲ ಹೋಗಿರ್ಬೇಕು ಸರ್, ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ರಾಧಿಕನ್ ಕಾಪಾಡ್ಕೊಳ್ಳೋಕೋಸ್ಕರ ನೀನ್ ಸುಳ್ಳು ಹೇಳ್ಬೇಡ. ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಪ್ರಭು ನಿನ್ ಅತ್ತೆ ಮಗ. ಹ್ಞೂ ಸರ್, ನಾನೇ ನಿಮ್ಮತ್ತೆ ಮಗ ಅಂತ ಹೇಳದ್ನ? ಏಯ್, ನನ್ನ ಹತ್ರನೇ ತಮಾಷೆ ಮಾಡ್ತಾ ಇದ್ಯಾ ನೀನು? ನೋಡು, ನೀನ್ ಅನ್ಕೊಂಡಿರೋ ಹಾಗೆ ಇವಳು ಒಳ್ಳೆಯವಳಲ್ಲ. ಇವಳು ಸ್ವಾರ್ಥಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತಾಳೆ ಇವಳು. ಸರ್, ನೀವೇ ನೋಡಿ ಸರ್, ನಿಮ್ಮ ಮುಂದೆನೆ ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ದಲ್ಲಿ ಹೆಂಗ್ ಮಾತಾಡ್ತಿದಾರಂತ. ಸರ್, ಇವ್ರುಗಳು ಮಾತು ನಂಬೇಡಿ ಸರ್. ಈ ಚಿರು ರಾಧಿಕನ್ ಲವ್ ಮಾಡ್ತಿದ್ದಾನೆ ಸರ್. ಅದಕ್ಕೆ ಸರ್ ಇವನು ಸುಳ್ಳು ಹೇಳ್ತಿದ್ದಾನೆ. ನೀವು ನಿಮ್ ಸ್ಟೈಲಲ್ಲಿ ಕೇಳಿ ಸರ್, ಆಗ ನಿಜ ಹೊರಗೆ ಬರುತ್ತೆ. ಏ ಚಿರು, ನೀನು ಇವ್ರುಗಳನ್ನ ಕಾಪಾಡೋಕ್ಕೋಸ್ಕರ ಮುಂದೆ ಬರಬೇಡ. ನಿನ್ನ ಪಾಡು ನೀನು ಸುಮ್ಮನೆ ಇದ್ಬಿಟ್ರೆ ನಿನಗೆ ಒಳ್ಳೇದು. ಸರ್, ಇವ್ರು ಸಸ್ಪೆಂಡ್ ಆದಾಗಿಂದ ಇವ್ರ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆದಂಗಿದೆ ಅಂತ ಅನ್ಸುತ್ತೆ. ಇವ್ರಿಗೆ ಯಾವ್ದಕ್ಕೂ ನಿಮಾನ್ಸಿಗೆ ಹೋಗಿ ಒಂದ್ಸರಿ ಚೆಕ್ ಮಾಡೋಕ್ ಹೇಳಿ ಸರ್. ಏಯ್, ನನ್ನನ್ನೇ ಹುಚ್ಚ ಅಂತಿದ್ಯೇನೋ? ಸಾಗರ್, ಸ್ವಲ್ಪ ಸುಮ್ಮನೆ ಇರಿ. ಇವನ್ ಯಾಕೆ ಇಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ದಾನೆ? ಹಲೋ, ಹೇಳೋ. ಹೇ ಕಾರ್ತಿ, ಏನೋ ಮಾಡ್ತಿದ್ಯಾ? ನಮ್ಮ ಮಾವನ್ ಮನೇಲಿ ಇನ್ನೇನೋ ಮಾಡ್ತೀನಿ. ಈಗ ತಾನೇ ಪಾತ್ರೆ ತೊಳಿತಿದ್ದೆ. ಹೌದು, ನೀನೇನ್ ಇಷ್ಟೊತ್ತಿಗೆ ಫೋನ್ ಮಾಡಿದ್ಯಾ? ಮಗ, ನೀ ತುಂಬಾ ಖುಷಿ ಪಡುವಂತ ಒಂದು ವಿಷಯ ಹೇಳ್ಬೇಕು ಅಂತ. ನನಗಿಷ್ಟ ಆಗುವಂತದ? ಏನೋ ಅದು? ರಾಧಿಕಾ ಏನಾದ್ರು ನಿಂಗೆ ಐ ಲವ್ ಯು ಟೂ ಅಂತ ಹೇಳ್ಬಿಟ್ಲಾ? ಆ ಮಗ, ಎಷ್ಟು ಪರ್ಫೆಕ್ಟ್ ಆಗಿ ಗೆಸ್ ಮಾಡಿದ್ಯಾ. ಯು ಆರ್ ರೈಟ್ ಮಗ. ರಾಧಿಕಾ ನನ್ ಪ್ರೀತಿನ ಒಪ್ಕೊಂಡು ತನ್ ಮನ್ಸಲ್ಲಿರೋ ಪ್ರೀತಿನ ಹೇಳ್ಕೊಂಡ್ಬಿಟ್ಲು. ಏನು? ಹೌದು ಕಣೋ. ಲೋ ಲೋ ಮಚ್ಚಾ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತೇನೋ? ನನಗೆ ಗೊತ್ತು ಕಣೋ, ಅದಕ್ಕೆ ನಿನಗೆ ನಾನು ಫಸ್ಟ್ ಹೇಳಿದ್ದು. ಮಗ, ನಿನ್ನ ನಿಷ್ಕಲ್ಮಶ ಪ್ರೀತಿ ಗೆದ್ಬಿಡ್ತು ಕಣೋ. ಮದ್ವೆ ಯಾವಾಗ್ಲೋ? ಹೇಯ್, ಇನ್ನೂ 4 ವರ್ಷ ಇದೆ. ಏನು, 4 ವರ್ಷನಾ? ಹೌದು. ನನ್ನ ಕರ್ತವ್ಯಗಳನ್ನ ಮುಗಿಸೋದಕ್ಕೆ ಇನ್ನೂ 3-4 ವರ್ಷ ಬೇಕಾಗತ್ತೆ. ಅಲ್ಲಿವರೆಗೂ ನೀನ್ ರಾಧಿಕನ್ಗೋಸ್ಕರ ಕಾಯ್ತ್ಯಾ?
ಅಲ್ಲಿವರೆಗೂ ನಾನು ಕಾಯ್ಬೇಕು. 11 ದಿನನೇ ಕಾದಿದ್ಯಾ, ಇನ್ನೊಂದಿನ ಕಾಯಕ್ಕಾಗಲ್ವಾ? ನೀನ್ ರಾಧಿಕಾ ಸಿಗ್ತಾಳೆ ಅಂದ್ರೆ 4 ವರ್ಷನೇ ಅಲ್ಲ 4 ಯುಗನೇ ಕಾಯ್ತೀಯ ಅಂತ ಗೊತ್ತೋ? ಸರಿ ಸರಿ, ಎಲ್ಲಿದ್ಯಾ ಈಗ? ಮನೇಲಿದ್ದೀನಿ. ಸರಿ, ಪಾರ್ಟಿ ಈಗ್ಲೇ ಮಾಡೋಣ ಇಲ್ಲ ನಾಳೆ ಮಾಡೋಣ? ಪಾರ್ಟಿನ? ಅದೆಲ್ಲ ಬೇಡ ಕಣೋ. ಆಮೇಲೆ ಪಾರ್ಟಿ ಮಾಡಿದ್ರೆ ಮಾಮ್ ಏನಕ್ಕೆ ಪಾರ್ಟಿ ಅಂತ ಕೇಳ್ತಾರೆ. ನಮ್ ಪ್ರೀತಿ ವಿಷಯ ಮಾಮ್ಗೇನಾದ್ರೂ ಗೊತ್ತಾದ್ರೆ ಆಮೇಲೆ ನನ್ನ ಪ್ರೀತಿ ಕಲ್ಲಾಕ್ಬಿಡ್ತಾರೆ. ಇನ್ನು 4 ವರ್ಷ ಟೈಮ್ ಇದೆಯಲ್ಲ, ಅಷ್ಟರಲ್ಲಿ ಹೇಗಾದ್ರೂ ಮಾಡಿ ಮಾಮ್ ಬ್ರೈನ್ ವಾಶ್ ಮಾಡ್ಬಿಡ್ತೀನಿ. ಲೋ, ಅದು ಮುಂದಿನ ವಿಷಯ. ನೋಡೋ ಮಗ, ನಾಳೆ ಹೋಳಿ ಇದೆ. ಹೋಳಿ ಹೆಸರಲ್ಲಿ ನಾವು ನಿನ್ ಪ್ರೀತಿ ಗೆಲುವನ್ನ ಸೆಲೆಬ್ರೇಟ್ ಮಾಡೋಣ. ಬರೀ ನಾವು ಮಾತ್ರ ಅಲ್ವೋ, ಎಲ್ರೂ ಬರ್ತಾರೆ. ಬರೋ ಹಾಗೆ ನಾನ್ ಮಾಡ್ತೀನಿ. ಎಲ್ರು ಅಂದ್ರೆ? ನಿಮ್ಮನೆಯವರು, ರಾಧಿಕಾ ಮನೆಯವರು, ಎಲ್ರೂ ಕಣೋ. ಕಬ್ನ ಕಾದಾಗ್ಲೇ ಅದನ್ನ ಬಗ್ಗಿಸ್ಬಿಡ್ಬೇಕು ಕಣೋ. ಲೋ, ಏನೋ ಹೇಳ್ತಿದ್ಯಾ? ನನ್ಗೇನೋ ಅರ್ಥನೇ ಆಗ್ತಿಲ್ಲ. ರಾಧಿಕಾ ನಿನ್ ಪ್ರೀತಿನ ಒಪ್ಕೊಂಡಿದ್ದಾಳೆ, ಅದನ್ನ ಪಕ್ಕಾ ಮಾಡ್ಬಿಡ್ಬೇಕು. ಐ ಮೀನ್ ಕಮಿಟೆಡ್ ಅನ್ನೋ ಹಾಗೆ ಮಾಡ್ಬಿಡ್ಬೇಕು. ಈಗ್ಲೇ ನೀನ್ ಪಾರ್ಟಿ ಗೀಟಿ ಅಂತ ಎಲ್ರ ಮುಂದೆ ಅನೌನ್ಸ್ ಮಾಡ್ಬಿಟ್ರೆ ಅವ್ರ ಮನೆಯವರಿಂದ, ಫ್ರೆಂಡ್ಸ್ ಇಂದ, ಎಲ್ರಿಂದನೂ ಪ್ರೆಷರ್ ಮೌಂಟ್ ಆಗುತ್ತೋ. ಅವಳ ಜೊತೆ ಖುಷಿಯಾಗಿ ಕಾಲ ಕಳೆದ್ರೆ ಅವಳಿಗೂ ನೀನ್ ಬಿಟ್ಟಿರಕ್ಕಾಗಲ್ಲ ಅಂತ ಅನ್ಸಿ 4 ವರ್ಷ ಅಲ್ಲ 4 ತಿಂಗಳಲ್ಲೇ ಮದ್ವೆ ಆಗ್ಬಿಡ್ತೀನಿ ಅಂತ ಹೇಳ್ಬಿಡ್ತಾಳೆ. ನನ್ ಮಾತ್ ಕೇಳು, ನಾನ್ ಕಳ್ಸೋ ಲೊಕೇಶನ್ಗೆ ನಾಳೆ ರಾಧಿಕನ್ ಕರ್ಕೊಂಡು ಅಲ್ಲಿಗೆ ಬಾ. ನಾನ್ ಎಲ್ರನ್ನೂ ಇನ್ವೈಟ್ ಮಾಡಿ ಅರೇಂಜ್ ಮಾಡಿರ್ತೀನಿ. ಏಯ್ ಕಾರ್ತಿ, ನೋಡೋ, ನೋ ಮೋರ್ ಡಿಸ್ಕಷನ್ಸ್. ನೀನ್ ರಾಧಿಕನ್ನ ಕರ್ಕೊಂಡ್ ಬರ್ತೀಯ ಅಷ್ಟೇ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸರಿನಪ್ಪ, ಗುಡ್ ನೈಟ್. ರಾಧಿಕಾ ಚಿರು ಒಪ್ಕೊಂಡ್ಬಿಟ್ಲಾ? ಇದು ಸಾಧ್ಯನೇ ಇಲ್ಲ. ಇಲ್ಲ, ಏನಾದ್ರೂ ಮಾಡೇ ಮಾಡ್ತೀನಿ. ಬಾ ರಾಧಿಕಾ.